ಹಾಯ್ ಎಲ್ಲರಿಗೂ ನಮಸ್ಕಾರ. ಶಿಲ್ಪಾಸ್ ಟ್ವಿಸ್ಟೆಡ್ ರೆಸಿಪೀಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬರ್ರಿ ಇವತ್ತಿನ ರೆಸಿಪಿ ಏನಂತ ಹೇಳಿ ನೋಡೋಣಂತ. ಇವತ್ತಿನ ರೆಸಿಪಿ ನೋಡ್ರಿ, ಅಗ್ದಿ ಹೆಲ್ತ್ ಬೆನಿಫಿಟ್ ಇರುವಂಥ ಹುರುಳಿಕಾಳು ಸಾರು. ಹುರುಳಿಕಾಳು ಬಗ್ಗೆ ಎಲ್ಲರಿಗೂ ಗೊತ್ತಿರ್ಬೋದು ಅನ್ಕೋತೀನಿ. ಸೊ ಕಿಡ್ನಿ ಸ್ಟೋನಿಗೆ ಭಾಳ ಹೆಲ್ಪ್ಫುಲ್ ಆಗ್ತದೆ. ಹಂಗೆ ನೋಡ್ರಿ, ನಮ್ಮ ಲಿವರ್ ಫಂಕ್ಷನ್ನ ಚಲೋ ತೆಂಗ ಇಡಾಕ ಮತ್ತು ಡಯಾಬಿಟೀಸ್ನ ಕಂಟ್ರೋಲ್ ಮಾಡೋಕೆ, ವೆಯ್ಟ್ ಲಾಸ್ ಮಾಡೋಕೆ, ಮೆನಿಸ್ಟ್ರಲ್ ಪ್ರಾಬ್ಲಮ್ನ ಟ್ರೀಟ್ ಮಾಡೋಕೆ ಈ ಹುರುಳಿಕಾಳು ಭಾಳ ಹೆಲ್ಪ್ ಆಗ್ತದೆ. ಸೊ ಇವತ್ತಿನ ಹೆಲ್ದಿ ರೆಸಿಪಿ ಹುರುಳಿಕಾಳು ಸಾರು. ಬರ್ರಿ ಡೀಟೇಲ್ ಆಗಿ ವಿಡಿಯೋನ ನೋಡೋಣ. ಬರೀ ಈಗ ಒಂದು ಬಾಳಿಗೆ ಇಟ್ಕೊಂಡು ಅದಕ್ಕೆ ಕುಕ್ಕಿಂಗ್ ಆಯಿಲ್ನ ಹಾಕೋಬೇಕು. ಒಂದು 2 ಚಮಚದಷ್ಟು, ಒಂದು 2 ಚಮಚ ನಾನಿಲ್ಲಿ ರಿಫೈನ್ಡ್ ಆಯಿಲ್ನ ಹಾಕೊಳಕತ್ತೀನಿ. ಹಾಕೊಂಡಾದ್ಮೇಲೆ ನೋಡ್ರಿ 7 ರಿಂದ 8 ಒಣ ಮೆಣಸಿನ್ಕಾಯಿನ ಹಾಕೊಳತ್ತೀನಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ತಗೋರಿ. ಆಮೇಲೆ ನಾನು ರೆಡ್ ಚಿಲ್ಲಿ ಪೌಡರ್ ಸಹಿತ ಯೂಸ್ ಮಾಡ್ತೀನಿ. ಸೊ ಖಾರ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೇಕು. ಸೊ ನೋಡ್ರಿ, ಈಗ 1 ಚಮಚದಷ್ಟು ಇದಕ್ಕೆ ನಾನು ಗಸಗಸೆ ಹಾಕೊಳಕತ್ತೀನಿ. ಹಂಗೆ 2 ಸಣ್ಣ ಉಳ್ಳಾಗಡ್ಡಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಉದ್ದಕ್ಕೆ, ಅದನ್ನು ಸಹಿತ ಇಲ್ಲೇ ಸೇರಿಸ್ಕೊಳತ್ತೀನಿ. ಹಂಗ ನೋಡ್ರಿ 1 ಇಂಚಷ್ಟು ಶುಂಠಿ ಮತ್ತು 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಹಿತ ಇಲ್ಲೇ ಸೇರಿಸ್ಕೊಳತ್ತೀನಿ. ಹಂಗ 2 ಲವಂಗ, ಒಂದು ಸಣ್ಣ ಪೀಸ್ ಚಕ್ಕಿ, 1/4 ಚಮಚದಷ್ಟು ಮೆಂತೆ ಕಾಳು ಮತ್ತು 1/4 ಚಮಚದಷ್ಟು ಎಳ್ಳು, ಬಿಳಿ ಎಳ್ಳನ್ನ ನಾನಿಲ್ಲಿ ಹಾಕೊಂಡು ಇದನ್ನ ಹುರ್ಕೊಳತ್ತೀನಿ. ಸೊ ಚಲೋ ತಂಗ ಒಂದು 2 ರಿಂದ 3 ನಿಮಿಷ ಚಂದಾಗಿ ಹುರ್ಕೋಬೇಕು. ಮೆಣಸಿಕಾಯಿನೂ ಹುರಿಬೇಕು. ಆಮೇಲೆ ಉಳ್ಳಾಗಡ್ಡಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಅಂದ್ರೆ ಸ್ವಲ್ಪ ಗುಲಾಬಿ ಬಣ್ಣ ಬಂದ್ರೆ ಸಾಕು. ಸೊ ಚಲೋ ತಂಗ ಒಂದು 2 ರಿಂದ 3 ನಿಮಿಷ ಕೈ ಆಡಿಸ್ಕೊಂಡು ಹುರ್ಕೋರಿ. ಆಮೇಲೆ ಸ್ಟೋವ್ನ ಆಫ್ ಮಾಡ್ಬಿಡ್ರಿ. ಸ್ಟೋವ್ ಆಫ್ ಮಾಡಿದ್ಮೇಲೆ ಇದಕ್ಕೆ 1 ರಿಂದ 1.5 ಚಮಚದಷ್ಟು ಧನಿಯಾ ಪುಡಿನ ಸೇರಿಸ್ಕೋಬೇಕು. ನೋಡ್ರಿ, ನಾನು ಸ್ಟೋವ್ ಆಫ್ ಮಾಡಿ ಧನಿಯಾ ಪುಡಿನ ಹಾಕೊಳಕತ್ತೀನಿ. ಸೊ ಧನಿಯಾ ಪುಡಿ ಹಾಕೊಂಡಾದ್ಮೇಲೆ ಚಲೋ ಇದನ್ನ ಧನಿಯಾ ಪುಡಿ ಎಲ್ಲಾ ಚಂದಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ನಾವು ತಣ್ಣಗಾಗಕ ಬಿಟ್ಟು ಬಿಡ್ಬೇಕು. ಸೊ ನೆಕ್ಸ್ಟ್ ಪ್ರಾಸೆಸ್ ನೋಡ್ರಿ, ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಗ್ಗರ್ನಿಗೆ ನಾನು ರಿಫೈನ್ಡ್ ಆಯಿಲ್ ನ ಹಾಕೊಳಕತ್ತೀನಿ. ಸಾರಿಗೆ ಒಂದು 5 ರಿಂದ 6 ಚಮಚದಷ್ಟು ರಿಫೈನ್ಡ್ ಆಯಿಲ್ ನ ನಾನು ಒಗ್ಗರ್ನಿಗೆ ಬಳಸ್ಕೊಳತ್ತೀನಿ. ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕೋರಿ. ಹಾಕೊಂಡಾದ್ಮೇಲೆ ನೋಡ್ರಿ, ಚಲೋ ತೆಂಗಿದು ಬಿಸಿ ಆಗ್ಬೇಕು. ಎಣ್ಣೆ ಬಿಸಿ ಆದ್ಮೇಲೆ 1 ಕಡ್ಡಿಯಷ್ಟು ನಾನು ಕರಿಬೇವಿನ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಕರಿಬೇವು ಫ್ರೈ ಮಾಡ್ಕೊಳತ್ತೀನಿ. ಫ್ರೈ ಮಾಡ್ಕೊಂಡ್ ಆದ್ಮೇಲೆ ಇದಕ್ಕೆ 2 ಕಪ್ ಅಷ್ಟು ಮೊಳಕೆ ಕಟ್ಟಿದ ಹುರುಳಿಕಾಳನ್ನ ಹಾಕೊಳಕತ್ತೀನಿ. ಹುರುಳಿಕಾಳು ನೋಡ್ರಿ, ನಾನು ಫುಲ್ ಡೇ ಅಂದ್ರೆ ಮಾರ್ನಿಂಗ್ ಇಂದ ಡೇ ನೈಟ್ ಮಟನು ಫುಲ್ 1 ಡೇ ನೆನೆಸಿ ನೀರ್ ಬಸ್ದೆ ಮಾರನೇ ದಿನ ನಾನು 1 ಡೇ ಮತ್ತು 1 ನೈಟ್ ಇದನ್ನ ಮೊಳಕೆ ಕಟ್ಟಾಕ ಇಟ್ಟಿದ್ದೆ. ಸೊ ಚಲೋ ತೆಂಗ್ ಹಿಂಗ ಮೊಳಕೆ ಕಟ್ಟವ್. ಸೊ ಇದನ್ನ ಮೊಳಕೆ ಕಟ್ಟಿದ ಕಾರಣ ಹಾಕೊಂಡಾದ್ಮೇಲೆ ನೋಡ್ರಿ, 1/4 ಚಮಚದಷ್ಟು ಉಪ್ಪು ಮತ್ತೆ 1 ಚಿಟಿಕೆಯಷ್ಟು ಅರಿಶಿಣದ ಪುಡಿನ ಹಾಕಿ ಚಲೋ ತೆಂಗ್ ಇದನ್ನ ಎಣ್ಣೆ ಒಳಗ ಮಿಕ್ಸ್ ಮಾಡ್ಕೋಬೇಕು. ಚಲೋ ತೆಂಗ್ ಇದನ್ನ ಎಣ್ಣೆ ಒಳಗ ಮಿಕ್ಸ್ ಮಾಡ್ಕೊಂಡು ಇದನ್ನ ಲೋ ಫ್ಲೇಮ್ ಇಟ್ಕೊಂಡು 1 2 ರಿಂದ 3 ನಿಮಿಷ ಉಕ್ಕರ್ಸಾಕ ಇಟ್ಬಿಡೋಣ್ರಿ. ಸೊ ಸ್ವಲ್ಪ ಎಣ್ಣೆ ಒಳಗ ಇದು ಫ್ರೈ ಆಗ್ಲಿ, ಅಲ್ಲಿ ಮಟ್ಟ ನಾವು ಮಸ್ತಾಗಿ ಒಂದು ಮಸಾಲೆನ ರುಬ್ಕೊಂಡ್ ಬರೋಣಂತ. ಸೊ ನೋಡ್ರಿ, ಈಗ ಒಂದು ಮಿಕ್ಸಿ ಜಾರ್ ತಗೊಂಡು 1 ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳಕತ್ತೀನಿ. ಹಂಗ 1 ದೊಡ್ಡ ಟೊಮ್ಯಾಟೋನು ಸಹಿತ ಇದಕ್ಕೆ ಸೇರಿಸ್ಕೊಳಕತ್ತೀನಿ. ಸೊ ಇದಾದ್ಮೇಲೆ 7 ರಿಂದ 8 ಕೊಬ್ಬರಿ ಚೂರು, ಕಾಯಿ ಚೂರು ಅಂತೀವಲ್ಲ, ಅದನ್ನ ನಾನಿಲ್ಲಿ ಹಾಕೊಳಕತ್ತೀನಿ. ಇಲ್ಲ ನೀವು ಕೊಬ್ಬರಿ ತುರಿ ಸಹಿತ 1 2 ಚಮಚದಷ್ಟು ಹಾಕೋಬಹುದು. ಅದಾದ್ಮೇಲೆ ನಾವು ಹುರಿದು ಇಟ್ಕೊಂಡಿದ್ವಲ್ಲ ಮಸಾಲೆ, ಆ ಮಸಾಲೆ ಪೂರ್ತಿ ನಾನು ಈ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳಕತ್ತೀನಿ. ಸೊ ನೋಡ್ರಿ, ಮಿಕ್ಸಿ ಜಾರ್ಗೆ ಮಸಾಲೆ ಪೂರ್ತಿ ಹಾಕೊಂಡು ನಂತರ 1/4 ಕಪ್ ಅಷ್ಟು ಇದಕ್ಕೆ ನೀರ್ ಹಾಕೊಂಡು ಇದನ್ನ ಸಣ್ಣಗೆ ರುಬ್ಕೊಂಡ್ ಬರ್ಬೇಕು. ಸೊ ನೋಡ್ರಿ, ಸಣ್ಣಗೆ ರುಬ್ಬಾಕ ನಿಮ್ಗೆ ಎಷ್ಟು ನೀರ್ ಬೇಕೋ ಅಷ್ಟು ನೀರ್ನ ಸೇರಿಸ್ಕೊಂಡು ರುಬ್ಕೊಂಡ್ ಬರ್ಬೋದು. ನೋಡ್ಬೋದು ಇಲ್ಲಿ ಇಷ್ಟು ಸಣ್ಣಗೆ ನಾನು ಇದನ್ನ ಪೇಸ್ಟ್ ನ ರೆಡಿ ಮಾಡ್ಕೊಂಡೇನಿ. ಸೊ ಬರ್ರಿ, ಈಗ ಈ ಪೇಸ್ಟ್ ನ ಪೂರ್ತಿ ನಾವು ಈ ಹುರುಳಿಕಾಳಿಗೆ ಸೇರಿಸ್ಬೇಕು. ನೀವು ನೋಡ್ಬೋದು ಸಣ್ಣ ಇಟ್ಟಿದ್ದೆ ಎಷ್ಟು ಚಂದ ಹುರುಳಿಕಾಳು ಹುರಿದಾವ್ ಅಂತ ಹೇಳಿ ಎಣ್ಣೆ ಒಳಗ. ಈಗ ಇದನ್ನ ಏನೈತಲ್ಲ ಮಸಾಲೆ ಪೂರ್ತಿ ಇದಕ್ಕೆ ಸೇರಿಸ್ಕೊಳ್ಳೋಣಂತ. ಮಸಾಲೆ ಪೂರ್ತಿ ಇದಕ್ಕೆ ಬಳದು ಚಂದಾಗೆ ಹಾಕೋರಿ. ಹಾಕೊಂಡು ಇದನ್ನ ಚಲೋ ತೆಂಗ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಹಾಕಿ ಕಾಳಿಗೆ ಮಿಕ್ಸ್ ಮಾಡಿದ್ಮೇಲೆ ನೋಡ್ರಿ, ಅದ ಮಿಕ್ಸಿ ಜಾರ್ಗೆ ನಾನು 1 ಕಪ್ ನೀರ್ ಹಾಕಿ ಇದಕ್ಕೆ ಸೇರಿಸ್ಕೊಳತ್ತೀನಿ. ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ 1 ಚಮಚದಷ್ಟು ನಾನಿಲ್ಲಿ ಅಚ್ಚ ಖಾರದ ಪುಡಿನ ಹಾಕೊಳತ್ತೀನಿ. ಅಚ್ಚ ಖಾರದ ಪುಡಿ ಜಸ್ಟ್ ಒಂದ್ ಸ್ವಲ್ಪ ಕಲರ್ ಬರ್ಲಿ ಮತ್ತೆ ಇನ್ನೂ ಸ್ವಲ್ಪ ಬಾಯಿಗೆ ಖಾರ ಕೊಡ್ಲಿ ಅಂತ ಹೇಳಿ. ನಿಮ್ಗ ನೋಡ್ರಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡಿ ಹಾಕೊಳ್ರಿ. ಯಾಕಂದ್ರೆ ಆಲ್ರೆಡಿ ನಾವು ಒಣ ಮೆಣಸಿನ್ಕಾಯಿ ಇದಕ್ಕೆ ಹಾಕಿರ್ತೀವಿ, ಅದ್ರೊಳಗೆ ಸಾಕಷ್ಟು ಖಾರ ಇರ್ತದ. ಮೇಲೆ ಒಂದ್ ಸ್ವಲ್ಪ ಕಲರಿಗೆ ನೀವು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ನು ಮಾಡ್ಕೋಬಹುದು. ಸೊ ಇಲ್ಲಿ ನೋಡ್ರಿ, ಇದು ಸ್ವಲ್ಪ ಕುದಿ ಬರೋ ಹೊತ್ತಿಗೆ ನೀವು ಸಾರು ಮಾಡಾಕ ಎಷ್ಟು ನೀರ್ ಬೇಕಾಗ್ತದೋ ಅಷ್ಟು ನೀರ್ನ ಇಲ್ಲಿ ನೀವು ಸೇರಿಸ್ಕೋಬೇಕಾಗ್ತದ. ನಾನು ಒಂದು 2 ರಿಂದ 2.5 ಗ್ಲಾಸ್ ಅಷ್ಟು ನೀರನ್ನ ಇದಕ್ಕೆ ಸೇರಿಸ್ಕೊಂಡೇನಿ.
ನೀವು ಕನ್ಸಿಸ್ಟೆನ್ಸಿ ನೋಡ್ರಿ, ನಿಮ್ಗೆ ಸಾರಿಗೆ ಎಷ್ಟು ಬೇಕು, ಸಾರು ನಿಮ್ಗೆ ಗಟ್ಟಿ ಬೇಕೋ ತೆಳು ಬೇಕೋ ನೋಡ್ಕೊಂಡು ನೀವು ಹಾಕೋಬಹುದು. ನಿಮಗೆ ಸ್ವಲ್ಪ ಪಲ್ಯ ತರ ಬೇಕು, ಸೆಮಿ ಗ್ರೇವಿ ತರ ಅಂದ್ರೆ ನೀವು ಜಸ್ಟ್ 1 ಗ್ಲಾಸ್ ಅಷ್ಟು ನೀರು ಹಾಕೊಂಡು ಅದನ್ನ ಕುದಿಸ್ಕೊಂಡು ಗಟ್ಟೆಗೆ ಪಲ್ಯನೂ ಮಾಡ್ಕೋಬಹುದು. ಅದ ಸಾರು ಮತ್ತೆ ಪಲ್ಯಗತಿ ಯೂಸ್ ಆಗ್ತದೆ. ಇಲ್ಲ ಸ್ವಲ್ಪ ತೆಳು ಸಾರು ಬೇಕು ಅಂತಂದ್ರೆ ಸ್ವಲ್ಪ ನೀರನ್ನ ಹೆಚ್ಚಿಗೆ ಮಾಡ್ಕೊರಿ. ಇಲ್ಲಿ ನೋಡ್ಬೋದು ನೀವು, ನಾನಿಲ್ಲಿ ಜಾಸ್ತಿ ತೆಳುನು ಮಾಡಿಲ್ಲ, ಅತಿ ಗಟ್ಟಿನೂ ಮಾಡಿಲ್ಲ. ಸೊ ಇದಕ್ಕೆ ನನಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡಿನಿ. ಹಂಗ ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಆಲ್ರೆಡಿ ಸ್ವಲ್ಪ ಉಪ್ಪು ಕಾಳಿಗೆ ಹಾಕೊಂಡಿದ್ವಿ. ಈಗ ನೀವು ಟೇಸ್ಟ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ಕೂಡ ಸೇರಿಸ್ಕೋಬೇಕಾಗ್ತದೆ. ನಾನಿಲ್ಲಿ 1 ಚಮಚದಷ್ಟು ಉಪ್ಪನ್ನ ಮತ್ತೆ ಹಾಕೊಂಡಿನಿ. ಸೊ ನೋಡಬಹುದು ಇಲ್ಲೇ ಇದು ಚಲೋ ತಂಗ ಕುದಿಯಾಕ್ ಬಿಡ್ರಿ. ಕುದಿಯಾಕ ಬಿಟ್ಟ ಮೇಲೆ ನೋಡ್ರಿ, ಕುದಿ ಹೊತ್ತಿನಾಗ ನೀವು ಇದಕ್ಕೆ ಮುಚ್ಚಳ ಮುಚ್ಚಿ ಬರೋಬ್ಬರಿ 15 ನಿಮಿಷ ಇದನ್ನ ಬೇಯಿಸ್ಕೋಬೇಕಾಗ್ತದ. ಸಾರು ಎಷ್ಟು ಕುದೀತದಲ್ಲ, ಕಾಳು ಎಷ್ಟು ಕುದೀತದ ಅಷ್ಟು ಸಾರು ಮಸ್ತ್ ರುಚಿ ಬರ್ತದ್ರಿ. ಸೊ ನೀವು ಬೇಕಂದ್ರೆ ಇದಕ್ಕ ಕುಕ್ಕರ್ ಲಿಡ್ ಹಾಕೊಂಡು 2 ರಿಂದ 3 ವಿಷಲ್ ಸಹಿತ ಹೊಡಿಸ್ಕೋಬಹುದು. ನಿಮ್ಗೆ ಕ್ವಿಕ್ ಆಗಿ ಸಾರು ರೆಡಿ ಆಗ್ಬೇಕಂದ್ರ. ನಾನಿಲ್ಲಿ ಮುಚ್ಚಳ ಮುಚ್ಚಿ 15 ನಿಮಿಷ ಬೇಯಿಸ್ಕೊಳಕತ್ತೇನಿ. ಸ್ಟವ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು 15 ನಿಮಿಷ ಸಾರನ್ನ ಮಸ್ತ್ಗೆ ಕುದಿಸ್ಕೊಂಡಿನಿ. ಇಲ್ಲಿ ನೋಡ್ಬಹುದು ನೀವು ಇನ್ನು ಎಷ್ಟು ಮಸ್ತ್ ಸಾರು ಕುದಿಯಾಕತ್ತೈತೆ ಅಂತ ಹೇಳಿ. ಸೊ ಬರ್ರಿ ಈಗ ಸ್ಟವ್ ಆಫ್ ಮಾಡ್ಕೊಂಡು ನಾವಿದನ್ನ ಸರ್ವ್ ಮಾಡ್ಬೋದು. ಇಲ್ಲಿ ನೋಡ್ರಿ, ಕಂಪ್ಲೀಟ್ ಆಗಿ ನಮ್ಗ ಈ ಹುರುಳಿಕಾಳು ಸಾರು ರೆಡಿ ಆಗದ. ನೀವು ಬೇಕಂದ್ರೆ ಮೇಲೆ ಗಾರ್ನಿಶಿಂಗಿಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹಿತ ಹಾಕೋಬಹುದು. ನಾನಿಲ್ಲಿ ಯಾವುದೇ ರೀತಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಾತಿಲ್ಲ ಮೇಲೆ, ಯಾಕಂದ್ರೆ ಆಲ್ರೆಡಿ ನಾನು ರುಬ್ಬಾಕ ಹಾಕೊಂಡಿದ್ದೆ. ಇಲ್ಲಿ ನೋಡಬಹುದು ನೀವು ಸಾರು ಎಷ್ಟು ಮಸ್ತ್ ರೆಡಿ ಆಗದಂತ ಹೇಳಿ. ಈ ಹುರುಳಿಕಾಳು ಸಾರು ನೋಡ್ರಿ, ಮನಿ ತುಂಬಾ ಘಮ ಘಮ ಅಂತಿರ್ತೈತಿ. ನೀವು ಸಾರು ಮಾಡಿದಾಗ ಅಷ್ಟು ಘಮ ಘಮ ಅನ್ನೋದಷ್ಟೇ ಅಲ್ಲ, ತಿನ್ನಾಕನು ಅಷ್ಟು ರುಚಿ ಇರ್ತದ. ಮುದ್ದಿ ಜೊತೆ ಮತ್ತ ಚಪಾತಿ ಅನ್ನ ಜೊತೆ ಅಂತೂ ಸೂಪರ್ ಇರ್ತದ್ರಿ. ಆಮೇಲೆ ಈ ಹುರುಳಿಕಾಳು ಮೇಲೆ ತಿಳಿ ಏನಿರ್ತದಲ್ಲ ಅದು ಕೂಡ ಕುಡಿಯಾಕ ಎಷ್ಟು ಟೇಸ್ಟ್ ಅನಿಸ್ತದ, ಮಸ್ತ್ ಅನಿಸ್ತದ. ಸಾರು ಭಾರಿ ಟೇಸ್ಟ್ ಕೊಡ್ತದ. ಒಂದ್ಸಲ ಮರಿಲಾರ್ದಂಗೆ ಈ ಹುರುಳಿಕಾಳು ಸಾರನ್ನ ನಿಮ್ಮ ಮನ್ಯಾಗ ಮಾಡ್ಕೋರಿ. ರೆಸಿಪಿ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗಬೇಡ್ರಿ. ಸೊ ಪ್ಲೀಸ್ ಹಂಗೆ ಬೆಲ್ ಬಟನ್ನು ಕ್ಲಿಕ್ ಮಾಡಿರಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ಮುಂದೆ ನಾ ಹಾಕು ಎಲ್ಲ ವಿಡಿಯೋಗಳನ್ನು ನೀವು ಫಸ್ಟ್ ನೋಡಬಹುದು. ಹಂಗೆ ಪ್ಲೀಸ್ ಒಂದ್ಸಲ ನನ್ನ ಹಿಂದಿನ ವಿಡಿಯೋಸ್ ಸಹಿತ ನೋಡ್ಕೊಂಬರ್ರಿ. ಸೊ ಸಿಗೋಣಂತ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಾಗ. ಅಲ್ಲಿ ಮಟ್ಟ ಟೇಕ್ ಕೇರ್. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.